ನಮಸ್ಕಾರ. ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡ್ತಿರ್ತೀರಾ, ಗೌರ್ನಮೆಂಟ್ ಜಾಬಿಗೆ ಪ್ರಯತ್ನ ಮಾಡ್ತಿರ್ತೀರಾ, ಎಕ್ಸಾಮ್ಸ್ಗಳು ಬರಿತಿರ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರಿತಿರ್ತೀರಾ, ರಿಟನ್ ಎಕ್ಸಾಮ್ಸ್ ಬರಿತಿರ್ತೀರಾ, ಹತ್ರಕ್ಕೆ ಬಂದು ಫೇಲ್ ಆಗ್ತಿರ್ತವೆ. ಸರ್ಕಾರಿ ಉದ್ಯೋಗ ತಗೊಂಡ್ಲೇಬೇಕು, ಗೌರ್ನಮೆಂಟ್ ಜಾಬ್ ತಗೊಂಡ್ಲೇಬೇಕು ಅಂತ ಹಠ ತೊಟ್ಟಿರ್ತೀರಾ, ಇಷ್ಟಪಟ್ಟಿರ್ತೀರಾ. ಗೌರ್ನಮೆಂಟ್ ಜಾಬ್ ತಗೊಬೇಕು, ನಾನು ಸ್ಟೇಟ್ ಗೌರ್ನಮೆಂಟ್ ಜಾಬನ್ನು ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಆಗಿರಲಿ, ಒಟ್ಟು ಸರ್ಕಾರಿ ಉದ್ಯೋಗ ಕೆಲಸ ನನಗೆ ಸಿಗಲೇಬೇಕು ಅಂತ ಹಠ ಮಾಡ್ತಿರ್ತೀರ. ಇಂಥವರು ಈ ಕರ್ನಾಟಕದ ಏಕೈಕ ಈ ಒಂದು ಸ್ಥಳಕ್ಕೆ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ ನಿಮಗೆ. ಸ್ಟೇಟ್ ಗೌರ್ನಮೆಂಟ್ ಜಾಬನ್ನು ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಆಗಿರ್ಬೋದು, ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ ಈ ಕರ್ನಾಟಕದ ಏಕೈಕ ಈ ಒಂದು ಸ್ಥಳಕ್ಕೆ ಕಾಲಿಟ್ಟಾಗ. ಖಂಡಿತವಾಗ್ಲೂ. ಯಾಕೆಂದರೆ ಈ ಸಾಕಷ್ಟು ಜನ ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಟ್ಟು ಸಾಕಾಗಿರ್ತಾರೆ. ಎಷ್ಟೋ ಜನ ದುಡ್ಡು ಕೊಟ್ಟು ಲಾಕ್ ಆಗಿಬಿಟ್ಟಿರ್ತಾರೆ. ಈ ಕಡೆ ದುಡ್ಡು ಇಲ್ಲ, ಈ ಕಡೆ ಕೆಲಸನೂ ಇಲ್ಲ, ಆ ರೀತಿ ಆಗೋಗ್ಬಿಟ್ಟಿರುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರು ಕರ್ನಾಟಕದ ಏಕೈಕ ಈ ಒಂದು ಸ್ಥಳಕ್ಕೆ ಕಾಲಿಟ್ಟು ನೋಡಿ, ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಯಾವುದದು ಸ್ಥಳ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಗೌರ್ನಮೆಂಟ್ ಜಾಬು ಸಿಗಲೇಬೇಕು ಅನ್ನುವವರು ನೋಡಿ, ಈ ಕರ್ನಾಟಕದ ಏಕೈಕ ಈ ಒಂದು ಸ್ಥಳಕ್ಕೆ ಯಾವ ದಿನ ಹೋಗಿ ಬರಬೇಕು ಗೊತ್ತಾ? ವರ್ಷದಲ್ಲಿ 2 ಬಾರಿ ಮಾತ್ರ ಈ ಒಂದು ಟೈಮು ಬರುತ್ತೆ. ಇಂಥ ಗಳಿಗೆಯಲ್ಲಿ ಹೋಗಿ ಬರಬೇಕು. ವರ್ಷದಲ್ಲಿ 2 ತಿಂಗಳು ಈ ಒಂದು ಸಮಯ ಗಳಿಗೆ ಬರುತ್ತೆ. ಇಂಥ ದಿನದಲ್ಲಿ ಹೋಗಿ ಬಂದರೆ ಮಾತ್ರ. ಯಾವ ದಿನ ಅಂದರೆ ಅದು ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ. ನಿಮ್ಮ ಕ್ಯಾಲೆಂಡ್ರ್ ನೋಡ್ಕೊಳ್ಳಿ. ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗಿ ರಾಯರ ದರ್ಶನ ಮಾಡಿ ಬನ್ನಿ. ವರ್ಷದಲ್ಲಿ 2 ತಿಂಗಳು ಅಥವಾ 3 ತಿಂಗಳು ಅಷ್ಟೇ ಬರೋದು. ಅದರಲ್ಲೂ ಈ ಹುಣ್ಣಿಮೆ ಏನಾದರೂ ಬಂದು ಅಥವಾ ಅಮಾವಾಸ್ಯೆ ಏನಾದರೂ ಬಂದು ಗುರುವಾರ ಪುಷ್ಯ ನಕ್ಷತ್ರ ಬಂದಿದ್ದರೆ, ಇಂಥ ಟೈಮಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಪಡ್ತಿರೋರು, ನಾನು ಜಾಬ್ ತಗೊಂಡ್ಲೇಬೇಕು ಅನ್ನುವವರು ವರ್ಷದಲ್ಲಿ 2 ಬಾರಿ ಗುರುವಾರ ಪುಷ್ಯ ನಕ್ಷತ್ರ ಬರುತ್ತೆ. ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಏನನ್ನ ಬಂದು ಗುರುವಾರ ಪುಷ್ಯ ನಕ್ಷತ್ರ ಏನಾದರೂ ಆಗಿಬಿಟ್ರೆ ಇನ್ನೂ ಬೇಗ ನಿಮಗೆ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.